एक हाथ से की गई मदद दूसरे हाथ को भी पता न चले। इसी निस्वार्थ सेवा भावना के साथ कई वर्षों से शैक्षणिक, सामाजिक एवं धार्मिक क्षेत्रों में समर्पित सेवा कर रहे शहर चिकबल्लापुर के इडकोंडू बिल्डर्स एंड डेवलपर्स ट्रस्ट के अध्यक्ष टी श्रीनिवासप्पा को उनके सामाजिक सरोकार और समाज सेवा को देखते हुए एशिया इंटरनेशनल कल्चरल रिसर्च यूनिवर्सिटी की ओर से तमिलनाडु के चेन्नई में आयोजित कार्यक्रम में डॉक्टरेट की मानद उपाधि प्रदान कर सम्मानित किया गया। इस सम्मान की जानकारी मिलते ही उनके मित्रों और शुभ चिंतकों का समूह सैकड़ों की संख्या में शहर के डिवाइन सिटी स्थित उनके निवास पर पहुंचा और श्रीनिवासप्पा को शुभकामनाएं दी। इस अवसर पर सभी ने ईश्वर से प्रार्थना की कि वे उन्हें और अधिक समाज सेवा करने की शक्ति, दीर्घायु और उत्तम स्वास्थ्य प्रदान करें। डॉक्टरेट से सम्मानित श्रीनिवासप्पा ने कहा, मैंने कभी प्रशंसा या प्रचार के उद्देश्य से समाज सेवा नहीं की। ईश्वर ने जो संपत्ति दी है उसका एक हिस्सा मैं गरीबों के कल्याण के लिए उपयोग करता हूँ। मैं स्वयं एक गरीब परिवार से इस मुकाम तक पहुंचा हूँ। मुझे कभी उम्मीद नहीं थी कि मुझे डॉक्टरेट की उपाधि मिलेगी। मेरे कार्य को पहचान कर यह सम्मान दिया गया है, जिससे मुझे आगे और अधिक समाज सेवा करने की प्रेरणा मिली है। इस अवसर पर नेता वेंकट रमणप्पा उन्होंने कहा कि आजकल हम देखते हैं कि कुछ लोग छोटी सी सेवा करके भी बड़ा प्रचार करते हैं, लेकिन श्रीनिवासप्पा बिना किसी दिखावे के कई वर्षों से शैक्षणिक, धार्मिक और सामाजिक सेवा करते आ रहे हैं। उनकी सेवाओं को पहचान कर डॉक्टरेट देकर सम्मानित किया जाना सराहनीय है। यह सम्मान उन्हें आगे और अधिक समाज सेवा करने की शक्ति देगा। चिकबल्लापुर से सलाउद्दीन की रिपोर्ट। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ನನಗೆ ಡಾಕ್ಟರೇಟ್ ಸಮಾಜ ಸೇವೆ ಮಾಡೋದಕ್ಕಾಗಿ ಗುರುತಿಸಿ ನನಗೆ ಡಾಕ್ಟರೇಟ್ ಪದವಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಹಿತೈಷಿನಲ್ಲಿ ಬಂದು ಸನ್ಮಾನವನ್ನು ಮಾಡಿದ್ದಾರೆ. ಯಾವ ಯೂನಿವರ್ಸಿಟಿ ಸರ್ ನಿಮ್ಗೆ ಡಾಕ್ಟರೇಟ್ ಕೊಟ್ಟಿದ್ದಾರೆ? ಇದು ಏಷ್ಯನ್ ಇಂಟರ್ನ್ಯಾಷನಲ್ ಅಂತೇಳಿ ರಿಸರ್ಚ್ ಕಲ್ಚರಲ್ ಅಕಾಡೆಮಿ ಕೊಟ್ಟಿದ್ದಾರೆ. ಈಗ ಡಾಕ್ಟರೇಟ್ ಪದವಿ ಸಿಕ್ಕಿದೆ, ನಿಮ್ಮ ಸಮಾಜ ಸೇವೆ ಮಾಡೋದಕ್ಕೆ ಯಾವ ರೀತಿ ಸ್ಫೂರ್ತಿ ಆಗುತ್ತೆ ಈ ಒಂದು ಅವಾರ್ಡ್ ನಿಮಗೆ ಅಂತ? ಇದುವರೆಗೂ ಏನು ಮಾಡ್ಕೊಂಡ್ಬಂದಿದ್ದೀವೋ ಅದಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಲಿಕ್ಕೆ ನನ್ನ ಬೇರೆಯವರೆಗೂ ಬೇರೆ ಸ್ಟೇಟು ಅಥವಾ ಬೇರೆ ಅಮೆರಿಕಾದ ಇದ್ದರ ಕಿಂಗ್ಡಮ್ ಅಕಾಡೆಮಿಗಳು ಗುರುತಿಸ್ತಾ ಇದಾವಲ್ಲ ನಮ್ಮನ್ನು ಅಂತೇಳಿ, ನಾವು ಮಾಡ್ತಕ್ಕಂಥ ಸೇವೆಯನ್ನು ಗುರುತಿಸ್ತಾ ಇದ್ದಾವಲ್ಲ ಅಂತೇಳಿ ಭಾಳ ಖುಷಿ ಇದೆ ನಮಗೆ. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡೋಣ ಅಂತೇಳಿ ಇದ್ದೀವಿ. ಎಲ್ಲಿ ಪ್ರಶಸ್ತಿ ಪ್ರದಾನ ಎಲ್ಲಿ ಮಾಡಿದ್ದೀನಿ? ತಮಿಳುನಾಡಲ್ಲಿ ಮಾಡಿ ಕಾಲೇಜಿಂದನೇ ಕಳಿಸ್ತೀವಿ ಸರ್. ಈಗಾಗಲೇ ನೀವು ಅನ್ಕೊಂಡಿದ್ದೀರಿ ಸರ್? ಅದನ್ನು ಊಹೆ ಮಾಡೋಕೆ ಕೂಡ ಆಗ್ತಕ್ಕಂಥದ್ದಿಲ್ಲ, ಆ ರೀತಿ ಮಾಡಬೇಕು ಅಂತೇಳಿ ಅನ್ಕೊಂಡಿದ್ದೀವಿ. ಅದು ಖಂಡಿತವಾಗಿ ನಡೀತಾ ಇದೆ ಈಗ. ಸರ್, ನೀವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸುಮಾರು ಒಂದು 200 ವಿದ್ಯಾರ್ಥಿಗಳನ್ನ ಅದು ಕೂಡ ಇವತ್ತು ಪ್ರಸ್ತಾಪ ಆಗಿದೆ. 200 ವಿದ್ಯಾರ್ಥಿಗಳನ್ನ ಆಲ್ರೆಡಿ ಒಂದು 70 ಜನ ಆಲ್ರೆಡಿ ಅವರ ಉದ್ಯೋಗದಲ್ಲಿ ಸೆಟ್ಲ್ ಆಗಿದ್ದಾರೆ. ಇನ್ನೂ ಒಂದು 30-40 ಜನ ಮಕ್ಕಳು ಓದ್ತಾ ಇದ್ದಾರೆ. ಅವನು ಪೂರ್ತಿ ನಾವೇ ಇದು ಮಾಡ್ತಾ ಇದೀವಿ. ಇನ್ನು ಮುಂದುವರಿಲ್ಲ ಅಂತೇಳಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಕೊಳ್ಳೋದಕ್ಕೆ ಏನ್ ಕಾರಣ? ನಿಮ್ಗೆ ಯಾರ ಸ್ಫೂರ್ತಿ ಇದಕ್ಕೆಲ್ಲ? ಆ ಥರ ಅಲ್ಲ, ನಾನು ಬಹಳಷ್ಟು ಬಡತನದಿಂದ ಬಂದಂತ ವಿದ್ಯಾರ್ಥಿ. ನಾನು ಕೂಡ PUC ವರ್ಗು ಯಾವುದೇ ಇದು ಮಾಡತಕ್ಕಂಥ ಸೌಲಭ್ಯ ಇಲ್ಲದೆ ಒಂದೇ ಪ್ಯಾಂಟಲ್ಲಿ ನಾನು ಜೀವನವನ್ನು ಮಾಡಿ ಎಜುಕೇಶನ್ ಮುಗಿದಂಥ ವಿದ್ಯಾರ್ಥಿ ನಾನು. ಹಾಗಾಗಿ ನನ್ನ ಒಂದು ದಲಿತ ಸಮುದಾಯಗಳೇನಿದ್ದಾವೆ ಅವು ಬಹಳಷ್ಟು ಕಷ್ಟಪಟ್ಟು ಜೀವನ ಮಾಡಲಿಕ್ಕೆ ಮತ್ತು ಅವು ಓದಲಿಕ್ಕೂ ಕೂಡ ಆಗದೆ ಇರತಕ್ಕಂಥ ಸಂದರ್ಭಗಳು ಇತ್ತೀಚಿನ ದಿನಗಳಲ್ಲಿ ಇದ್ದಾವೆ. ಹಾಗಾಗಿ ಅವುಗಳು ಆ ಥರ ಆಗಬಾರ್ದು ಅಂತೇಳಿ, ನನಗೆ ಬಂದಂಥ ಒಂದು ಪರಿಸ್ಥಿತಿ ಅವ್ರಿಗೆ ಬರಬಾರ್ದು ಅಂತೇಳಿ ನಾನು ವಿದ್ಯಾರ್ಥಿ ಜೀವನದಿಂದಲೇ ಸಹಾಯ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಅವು ಆ ಸಮುದಾಯಗಳ ಮೇಲೆ ಬಂದರೆ ಒಂದು ಉನ್ನತ ಮಟ್ಟವಾಗಿರ್ತಕ್ಕಂಥ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು ಆಗುತ್ತೆ ಅಂತಕ್ಕಂಥ ನನ್ನ ಒಂದು ಅನಿಸಿಕೆ ಇದೆ. ಹಾಗಾಗಿ ನಾನು ಮಾಡಿರ್ತಕ್ಕಂಥ ಕಾರ್ಯ ಏನಿದೆ ಇದುವರೆಗೂ ಕೂಡ ಆ ಸಮಾಜಗಳಿಗೆ ಅನುಕೂಲ ಆಗಿದೆ. ಅವು ಅದೇ ರೀತಿ ಮೇಲೆ ಬರ್ತಾ ಇದ್ದಾವೆ. ಹಾಗಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನನ್ನ ದಲಿತ ಸಮುದಾಯಗಳು ಮುಂದೆ ಬರಲಿ ಅಂತೇಳಿ ಅಂತ ಆಸೆ ಪಡ್ತೀನಿ ಅಂತೇಳಿ ಹೇಳಕ್ಕೆ. ರಾಜಕೀಯದಲ್ಲಿ ಅವರನ್ನು ತಳೆದೇ ಇದ್ರು ಕೂಡ ಅವರ ಜೀವನ ಮಟ್ಟಕ್ಕೆ ಅಥವಾ ಎಜುಕೇಶನ್ ಕೊಡಿಸಿದ್ರೆ ಅವು ಸಮಾಜದಲ್ಲಿ ಆಗ್ತಕ್ಕಂಥ ಅಡೆತಡೆಗಳನ್ನ ತಿಳ್ಕೊಂಡು, ತೊಂದರೆಗಳನ್ನು ತಿಳ್ಕೊಂಡು ಮುಂದುವರಿಯಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನಾನು ಅವರನ್ನ ಜನರನ್ನ ಏನ್ ಮಾಡ್ತಾ ಇದ್ದೆ ಅಂದ್ರೆ, ಈಗ ಒಂದು ಉನ್ನತ ಮಟ್ಟಕ್ಕೆ ಎಜುಕೇಶನ್ ಕೊಡಿಸ್ಲಿಕ್ಕೆ ಅಥವಾ ಆರ್ಥಿಕತೆ ಏನಿದೆಯೋ ಸಮಸ್ಯೆಗಳನ್ನ ಮನೆಯಲ್ಲಿ ಒಬ್ಬರಿಗೆ ಫ್ರೀ ಎಜುಕೇಶನ್ ಕೊಡಿಸ್ತಕ್ಕಂಥ ಒಂದು ಉನ್ನತ ಶಿಕ್ಷಣ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಆಲ್ರೆಡಿ ನಮ್ಮ ವೆಂಕಟರಮಣಪ್ಪನಾಗ್ಬೋದು, ನಮ್ಮ ಸಮುದಾಯದ ಮುಖ್ಯಸ್ಥರು ಏನಾಗಿದ್ರೆ ಮುನಿಕೃಷ್ಣ, ಇವರೆಲ್ಲ ಏನಿದ್ದಾರೆ ಹುಡುಗರು, ಇವರೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ, ಆ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೇ ಮನೆಯಲ್ಲಿ ಉನ್ನತ ಒಂದು ಎಜುಕೇಶನ್ ಕೊಡಲಿಕ್ಕೆ ಬಹಳಷ್ಟು ಉತ್ತಮ ಕೆಲಸ ಮಾಡಬೇಕು ಅಂತೇಳಿ ನಾನು ನಮ್ಮ ಸಮುದಾಯದಲ್ಲಿ ಆಲ್ರೆಡಿ ಮನವಿ ಮಾಡಿದ್ದೀನಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆ ಕೂಡ ನಾನು ಮಾಡ್ತಾ ಇದ್ದೀನಿ. ಶೋಷಿತ ಸಮುದಾಯಗಳನ್ನ ಶೈಕ್ಷಣಿಕವಾಗಿ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ, ಡಾಕ್ಟರೇಟ್ಗಳನ್ನೋದು ಭಾಳ ಕಮರ್ಷಿಯಲ್ ಆಗುತ್ತೆ. 5,000ಕ್ಕೆ 10,000ಕ್ಕೆ 20,000ಕ್ಕೆ 25,000ಕ್ಕೆ ಎಲ್ಲರೂ ಕೊಡ್ತಾ ಇದ್ದಾರೆ. ಅಂದರೆ ತಗೊಳ್ಳೋಂಥ ವ್ಯಕ್ತಿಗಳಿಗೆ ಅರ್ಹತೆ ಇರೋದಿಲ್ಲ. ಆದ್ರೂ ಸಹ ಕೆಲವು ಯೂನಿವರ್ಸಿಟಿಗಳು ಅದನ್ನು
ಪರ್ಚೇಸಿಂಗ್ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಆದರೆ ನಮ್ಮ ಶ್ರೀನಿವಾಸಪ್ಪ ಅವರು ಸಮಾಜ ಸೇವೆ ಮೂಲಕ ಪಡ್ಕೊಂಡಿದ್ದಾರಲ್ಲ, ಇದು ಬಹಳ ಗೌರವಪೂರ್ವವಾದಂಥ ಒಂದು ಅವ್ರಿಗೆ ಸಿಕ್ಕಿರ್ತಕ್ಕಂಥ ಗೌರವ. ಆ ಯೂನಿವರ್ಸಿಟಿಗೆ ನಾನು ಮೊದಲನೇದಾಗಿ ನಾನು ಕೃತಜ್ಞತೆಗಳು ಹೇಳ್ತೇನೆ. ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗೂ ಸಹ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು, ಅವರು ಶೈಕ್ಷಣಿಕವಾಗಿ ಮೇಲೆ ಬರಬೇಕು, ರಾಜಕೀಯವಾಗಿ ಮೇಲೆ ಬರಬೇಕು, ಎಲ್ಲರಿಗೂ ಸಮಾನತೆ ಸಿಗಬೇಕು ಅಂತ ಹೇಳ್ಬಿಟ್ಟು ಆಲೋಚನೆ ಇರುತ್ತಲ್ಲ, ಎಲ್ಲರಿಗೂ ಬರೋದಿಲ್ಲ. ಅದು ಕೇವಲ ನಮ್ಮ ಶ್ರೀನಿವಾಸಪ್ಪ ಅಂತ ಅವ್ರಿಗೆ ಮಾತ್ರ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರೂ ಸಂಪಾದನೆ ಮಾಡ್ತಾರೆ, ಕೋಟಿಗಳು ಎಲ್ಲರ ಹತ್ರನೂ ಇರುತ್ತೆ. ಆದ್ರೆ ಸಮಾಜ ಸೇವೆ ಮಾಡಬೇಕು ಅನ್ನೋ ಮನೋಭಾವ ಎಲ್ರಿಗೂ ಬರೋದಿಲ್ಲ. 100ಕ್ಕೋ 1,00,000ಕ್ಕೋ ಒಬ್ರಿಗೆ ಬರುತ್ತೆ, ಅದರಲ್ಲಿ ಇವರು ಒಬ್ರು ಅಂತ ಹೇಳೋದಕ್ಕೆ ನನ್ಗೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಇವರಿಗೆ ಬಂದಿರತಕ್ಕಂಥ ಈ ಡಾಕ್ಟರೇಟ್ ಪದವಿ ಇಡೀ ಜಿಲ್ಲೆಗೆ ಒಂದು ಗೌರವ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ನಮ್ಗಂತೂ ಬಹಳ ಖುಷಿ ಆಗ್ತಾ ಇದೆ. ಇವರಿಂದ ಈ ಡಾಕ್ಟರೇಟ್ ಪದವಿ ಏನು ತಗೊಂಡಿದ್ದಾರೆ, ಇವರಿಂದ ಸಾಕಷ್ಟು ಜನ ಹುಡುಗರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಯುವಕರಾಗಿರ್ಬೋದು, ಸಂಘಟನೆಯಲ್ಲಿ ಇರ್ತಕ್ಕಂಥವರಾಗಿರ್ಬೋದು, ರಾಜಕೀಯ ವ್ಯಕ್ತಿಗಳಾಗಿರ್ಬೋದು, ಇವರಿಂದ ಉತ್ತೇಜನ ಪಡೆದು ಮುಂದಿನ ದಿನಗಳಲ್ಲಿ ಇವ್ರ ಮಟ್ಟಕ್ಕೆ ಎಲ್ಲರೂ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಸಹ ಆಸೆ ಪಡ್ತಾ ಇದ್ದೀನಿ.